ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ವ್ಯಾಲೆಂಟೈನ್ಸ್ ಡೇ ವೀಕ್ ನಡೀತಾ ಇದೆ. ಮತ್ತು ನಾನು ಎಷ್ಟೊಂದು ಕಡೆ ನೋಡಿದ್ದೆ, ಕಿಂಡರ್ ಜಾಯಲ್ಲಿ ಹುಡುಗಿರಿಗೆ ಹಲವಾರು ಥರದ ನೆಕ್ ಚೈನ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಈ ಥರ ಕ್ಯೂಟ್ ಆಕ್ಸೆಸರೀಸ್ ಎಲ್ಲ ಸಿಗ್ತಾ ಇತ್ತು. ಸೊ ನಾನು ಕೂಡ ಟ್ರೈ ಮಾಡಬೇಕು ಅಂತ ನನಗೆ ತುಂಬ ದಿನದಿಂದ ಇಷ್ಟ ಆಯಿತು. ಸೊ ಫೈನಲಿ ನಾನು ಕೂಡ 4 ಕಿಂಡರ್ ಜಾಯ್ನ ತೊಗೊಂಡು ಬಂದಿದ್ದೀನಿ. ಆಸ್ ಯು ಗೈಸ್ ಕ್ಯಾನ್ ಸಿ, 2 ಈ ಥರ ಬ್ಲೂ ಕಲರ್ ತೊಗೊಂಡಿದ್ದೀನಿ ಆ್ಯಂಡ್ 2 ಬಂದು ಈ ಥರ ಪಿಂಕ್ ಶೇಡಲ್ಲಿ ತೊಗೊಂಡಿದ್ದೀನಿ. ಹ್ಯಾರಿ ಪಾಟ್ ಕಿಂಡರ್ ಜಾಯ್ ಎಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು. ಆವಾಗಲೇ ನಾನು ವಿಡಿಯೋ ಮಾಡಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೆ. ನಾನು ಈ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ನ ಆಲ್ಮೋಸ್ಟ್ ಫ್ರಮ್ ಜಾನ್ ಮಿಡ್ ವೀಕಿಂದ ಹುಡುಕ್ತಾನೆ ಇದ್ದೆ. ಆಲ್ಮೋಸ್ಟ್ 20th ಹುಡುಕ್ತಾ ಇದೆ. ಎಲ್ಲಿ ಕೇಳಿದ್ರು ಔಟ್ ಆಫ್ ಸ್ಟಾಕ್ ಆಗಿದೆ. ಈಗ ನಮ್ಮ ಅಂಗಡಿಯಲ್ಲಿ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ ಇಲ್ಲ ಅಂತ ಇದ್ರು. ಯೂಶುವಲ್ ಕಿಂಡರ್ ಜಾಯ್ನ ತೋರಿಸ್ತಾ ಇದ್ರು, ಬಟ್ ಅದರಲ್ಲಿ ಏನು ಅಂಥದ್ದು ಮಜಾ ಇರಲ್ಲ. ನನಗೆ ಹ್ಯಾರಿ ಪಾಟರ್ ಕಿಂಡರ್ ಜಾಯೇ ಬೇಕಿತ್ತು. ಆ ಕೋಡೆಲ್ಲ ಹುಡುಕ್ಬಿಟ್ಟು ತೊಗೊಳ್ಬೇಕು ಅಂತ ನಾನು ಎಷ್ಟೊಂದು ರಿಸರ್ಚ್ ಎಲ್ಲ ಮಾಡಿಬಿಟ್ಟಿದ್ದೆ. ರಿಸರ್ಚ್ ಇನ್ ದ ಸೆನ್ಸ್ ಆ 6B 7B ಕೋಡೆ ಬರುತ್ತೆ, ಅದರಲ್ಲೇ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ ಸಿಗುತ್ತೆ ಅಂತ ಹುಡುಕಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆ ಕಿಂಡರ್ ಜಾಯ್ ಸಿಗಲಿಲ್ಲ. ಸೊ ಐ ಥಾಟ್ ವ್ಯಾಲೆಂಟೈನ್ಸ್ ವೀಕ್ಗೆ ತುಂಬಾ ಗಿಫ್ಟ್ಸ್ ಎಲ್ಲ ಬಿಡ್ತಾ ಇದ್ದಾರೆ ಕಿಂಡರ್ ಜಾಯಲ್ಲಿ ಅಂತ ನಾನು ಕೂಡ ಎಷ್ಟೊಂದು ವೀಡಿಯೋಸ್ನ ನೋಡಿದೆ ಆ್ಯಂಡ್ ಇಟ್ ಇಸ್ ಟ್ರೆಂಡಿಂಗ್ ರೈಟ್ ನೌ. ಸೊ ಐ ಥಾಟ್ ನಾನು ಕೂಡ ಅನ್ಬಾಕ್ಸ್ ಮಾಡೋಣ, ನನಗೇನು ಗಿಫ್ಟ್ ಬರುತ್ತೆ ನೋಡೋಣ ಅಂತ. ನನಗೆ ಕಿಂಡರ್ ಜಾಯ್ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ನನಗೆ ಕಿಂಡರ್ ಜಾಯ್ ಅಂತ ಅಂದರೆ ನೆನಪಾಗೋದು, ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಒಳ್ಳೆ ಮಾರ್ಕ್ಸ್ ಅಂದರೆ 90% ಎಬೋವ್ ಸ್ಕೋರ್ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ನನಗೆ ಪ್ರತಿ ಸತಿನೂ ಕಿಂಡರ್ ಜಾಯ್ ತೊಗೊಂಡು ಬರ್ತಾಯಿದ್ರು. ನನ್ನ ಡಿಮ್ಯಾಂಡ್ ಅದೇ ಆಗಿರ್ತಾಯಿತ್ತು. ನಾನು 25 ರೂಪೀಸ್ ಇದ್ದಾಗಿಂದನೂ ಕಿಂಡರ್ ಜಾಯ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇದು 50 ರೂಪೀಸ್ ಆಗಿದೆ. ಎಷ್ಟೊಂದು ದಿನ ಆಗೋಗಿದೆ ನಾನು ಕಿಂಡರ್ ಜಾಯ್ ತಿನ್ನೋದು ಬಿಟ್ಬಿಟ್ಟು. ಆಲ್ಮೋಸ್ಟ್ ಒಂದು 8th 9th ಸ್ಟಾಪ್ ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಬೈತಿದ್ರು. ಆಮೇಲೆ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಇದು ತುಂಬಾ ಕಾಸ್ಟ್ಲಿ ಒಂದು. ಮತ್ತು ನನಗೆ ಯಾವತ್ತು ಕಿಂಡರ್ ಜಾಯಲ್ಲಿ ಚೆನ್ನಾಗಿರೋ ಗಿಫ್ಟ್ ಸಿಕ್ಕಿದೆ ಅನ್ನೋಂಗೆ ಇಲ್ಲ. ರಿಂಗೆಲ್ಲ ಸಿಗ್ತಾಯಿತ್ತು, ನಂಗೆ ತುಂಬ ಲೂಸ್ ಆಗ್ತಾಯಿತ್ತು. ಯಾವುದು ಚೆನ್ನಾಗಿರೋ ಗಿಫ್ಟ್ಸ್ ನನಗೆ ಸಿಕ್ಕಿರಲಿಲ್ಲ. ಸೊ ನಂಗೆ ಅದಕ್ಕೋಸ್ಕರ ಆಮೇಲೆ ಕ್ವಾಂಟಿಟಿ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿಬಿಟ್ರು ಕಿಂಡರ್ ಜಾಯಲ್ಲಿ. ಸೊ ನನಗೆ ತಿನ್ನಬೇಕು ಅಂತ ಇಂಟ್ರೆಸ್ಟೇ ಹೋಗ್ಬಿಡ್ತು. ಸೊ ಫೈನಲಿ, ಬಟ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಚಾಕ್ಲೇಟ್. ಇದು ತುಂಬ ಸೌಂಡ್ ಎಲ್ಲ ಮಾಡ್ತಾ ಇದೆ, ಆಸ್ ಯು ಗೈಸ್ ಕ್ಯಾನ್ ಲಿಸನ್. ಸೊ ತುಂಬ ಸೌಂಡ್ ಎಲ್ಲ ಇದೆ, ನೋಡೋಣ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಪಿಂಕ್ ಏನಿದೆ ಅಲ್ಲ, ಫಸ್ಟು ಇಲ್ಲಿ ಫಾರ್ ಗರ್ಲ್ಸ್ ಅಂತ ಬರೀತಾ ಇದ್ರು. ಬಟ್ ಏನು ಈ ಸತಿ ನಾನು ತೊಗೊಂಡಾಗ ಮೇ ಬಿ ಆಗ್ಲಿಂದನೂ ಹಂಗೆ ಮಾಡ್ತಿದ್ದಾನೇನೋ, ಬಟ್ ನಾನು ತೊಗೋಬೇಕಾದ್ರೆ ಇಲ್ಲಿ ಫಾರ್ ಗರ್ಲ್ಸ್ ಅಂತ ಬರೀತಾ ಇದ್ರು ಪಿಂಕ್ ಕಲರಲ್ಲಿ. ಇವಾಗ ಅದಿಲ್ಲ. ಮತ್ತು ಬ್ಲೂ ನೋಡೋದಾದರೆ ಇಲ್ಲಿ ಫಾರ್ ಬಾಯ್ಸ್ ಅಂತ ಬರೀತಾ ಇದ್ರು. ಈಗ ಅದು ಏನೂ ಇಲ್ಲ, ಜಸ್ಟ್ ಬ್ಲೂ ಮತ್ತು ಪಿಂಕ್ ಇದೆ. ಸೊ ಏನು ಬ್ಲೂ ಎಡಿಷನ್ ಮತ್ತು ಪಿಂಕ್ ಎಡಿಷನ್ ಅಂತ ಇದ್ರ ಮೇಲೆ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಒಂದು 50 ರೂಪೀಸ್ ಇದು. ಸೊ ಫಸ್ಟ್ಲಿ ನೋಡೋಣ ಇದು ಹೇಗಿರುತ್ತೆ, ಅನ್ಬಾಕ್ಸ್ ಮಾಡೋಣ. ಸೊ ಇಂಟ್ರೋನೇ ತುಂಬ ದೊಡ್ಡದಾಗೋಯ್ತು. ಕ್ವಿಕ್ಲಿ ಲೆಟ್ಸ್ ಅನ್ಬಾಕ್ಸ್. ಐ ಆಮ್ ಸೋ ಎಕ್ಸೈಟೆಡ್ ನನಗೆ ಏನು ಗಿಫ್ಟ್ ಬಂದಿರುತ್ತೆ ಅಂತ. ಫಸ್ಟ್ ನಾನು ಬ್ಲೂ ಎಡಿಷನ್ನ ಓಪನ್ ಮಾಡ್ತೀನಿ, ಆಮೇಲೆ ಪಿಂಕ್ ಎಡಿಷನ್ನ ಓಪನ್ ಮಾಡೋಣ. ಬಿಕಾಸ್ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಣ, ಲಾಸ್ಟ್ ತನಕ ಇಟ್ಕೊಳ್ಳೋಣ ಅದನ್ನು. 2 ಬ್ಲೂ ಇದೆ, 2 ಒಟ್ಟಿಗೆ ಓಪನ್ ಮಾಡೋಣ. ಸೊ ಫಸ್ಟ್ ಬ್ಲೂ ಓಪನ್ ಮಾಡಿ ಆಮೇಲೆ ಪಿಂಕಿಗೆ ಹೋಗೋಣ. ಆಗಲೇ ಹೇಳಿದಾಗೆ ನನಗೆ ಡೈರಿ ಮಿಲ್ಕ್ ಇಷ್ಟ, ಎಲ್ಲ ಚಾಕ್ಲೇಟ್ಸು ಇಷ್ಟ ನನಗೆ. ನಿಮಗೆ ಯಾವ ಚಾಕ್ಲೇಟ್ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನನಗೆ ಮೋಸ್ಟ್ ಫೇವ್ರೆಟ್ ಚಾಕ್ಲೇಟ್ ಅಂದರೆ ಇದೆ. ಸೊ ಐ ಥಿಂಕ್ ಇದರಲ್ಲೇ ಇರುತ್ತೆ ಗಿಫ್ಟ್. ಇದನ್ನೇ ಫಸ್ಟ್ ಓಪನ್ ಮಾಡೋಣ. ಮತ್ತು ಫಸ್ಟ್ ಎಲ್ಲ ಪ್ಲಾಸ್ಟಿಕ್ದು ಕೊಡ್ತಾಯಿದ್ರು ಕಿಂಡರ್ ಜಾಯಲ್ಲಿ, ಬಟ್ ಇವಾಗ ಪೇಪರ್ ಥರದ್ದು ಕೊಡ್ತಾರೆ. ಅಂದರೆ ಗಟ್ಟಿ ಪೇಪರೇ, ಬಟ್ ಪೇಪರ್ ಥರ ಇರುತ್ತೆ. ಆವಾಗೆಲ್ಲ ಪ್ಲಾಸ್ಟಿಕ್ದು ಕೊಡ್ತಾಯಿದ್ರು. ನಾನು ಅವಾಗ ತೊಗೋಬೇಕಾದ್ರೆ ಬ್ಯಾಕ್ ಇನ್ 2012 ಅವಾಗೆಲ್ಲ. ಇದು ಎಷ್ಟು ಕ್ವಾಂಟಿಟಿ ಕಮ್ಮಿ ಆಗಿದೆ ಇದು. ಲುಕ್ ಆಟ್ ದಿಸ್. ಇಷ್ಟೇ ಇರೋದು. ಫಸ್ಟ್ ಇಷ್ಟು ಇರ್ತಿರಲಿಲ್ಲ, ತುಂಬ ಇರ್ತಿತ್ತು. ಆಮೇಲೆ ಒಂದು ಸ್ವಲ್ಪ ದಿನ ಫುಲ್ ಕಮ್ಮಿ ಮಾಡಿದ್ರು. ಈಗ ಇಷ್ಟು ಮಾಡಿಬಿಟ್ಟಿದ್ದಾರೆ. ನಾಟ್ ವರ್ತ್ ಅಟ್ ಆಲ್. 50 ರೂಪೀಸ್ ವೇಸ್ಟ್ ಅಂತ ಅನಿಸುತ್ತೆ ನನಗೆ ಇದನ್ನು ನೋಡಿದಾಗ. ಇದಕ್ಕೋಸ್ಕರ ನಾನು ಇದನ್ನು ತಿನ್ನೋದು ಬಿಟ್ಟಿದ್ದು. ಅಲ್ಲಿ ನೀಟಾಗಿ ಖಾಲಿ ಮಾಡಿದ್ದೀನಿ. ಸೊ ದಿಸ್ ಇಸ್ ಡನ್. ಈಗ ಗಿಫ್ಟ್ ಓಪನ್ ಮಾಡೋಣ. ಆ್ಯಕ್ಚುಲಿ ಇದೆಲ್ಲ ಚಿಕ್ಕ ಮಕ್ಕಳು ಏಜ್ ಕೂಡ ಮೆನ್ಷನ್ ಮಾಡಿರೋರಾಗ ನಮ್ಮ ಮನೇಲೆಲ್ಲ ಬೈತಾಯಿದ್ರು ಆ ಏಜ್ನ ತೋರಿಸ್ಬಿಟ್ಟು. ಆ ಏಜಲ್ಲಿ ತಿನ್ಬೇಕು, ನೀನು ತಿಂತಿದ್ಯಾ ಅಂತ. ನಾನು ಹೇಳಿಲ್ವಾ, ನನಗೆ ಯಾವಾಗಲೂ ಏನೋ ಈ ಥರದ್ದೇ ಬೇಡದೇ ಇರೋದೇ ಸಿಗೋದು ಗಿಫ್ಟ್ಸು. ಏನೋ ಈ ಥರ ಇದೆ ಇದು, ನಂಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಈ ಮ್ಯಾನ್ಯುವಲ್ ನೋಡ್ಕೊಂಡು ಮಾಡೋದು, ಇದೆಲ್ಲ ಇಂಟ್ರೆಸ್ಟ್ ಇರುತ್ತಲ್ಲ ಮಾಡೋರಿಗೆ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಐ ಥಿಂಕ್ ಐ ಗಾಟ್ ದಿಸ್ ಕಾರ್. ಸೊ ಇದನ್ನು ನಾನು ಆಮೇಲೆ ಅಡ್ಜಸ್ಟ್ ಮಾಡ್ತೀನಿ. ಐ ಥಿಂಕ್ ಫಸ್ಟ್ ಒನ್ ಇಸ್ ಅ ಫ್ಲಾಪ್ ಶೋ. ಸೊ ಸೆಕೆಂಡ್ ಒನ್ ಓಪನ್ ಮಾಡೋಣ. ಇದರಲ್ಲಿ ಏನು ಕೊಟ್ಟಿರ್ತಾರೆ ನೋಡೋಣ. ಅಟ್ಲೀಸ್ಟ್ ಪ್ರೇ ಮಾಡೋಣ. ಗರ್ಲ್ಸ್ ಇದರಲ್ಲಾದರೂ ಅಂದರೆ ಪಿಂಕ್ ಎಡಿಷನ್. ಅದು ಪಿಂಕ್ ಗರ್ಲ್ಸ್ ಕಲರ್, ಬ್ಲೂ ಬಾಯ್ಸ್ ಕಲರ್ ಅನ್ನೋ ಥರ ಅದೊಂಥರ ಯೂನಿವರ್ಸಲ್ ಟ್ರೂತ್ ಥರ ಆಗಿಬಿಟ್ಟಿದೆ.
ಸೊ ಆ ಗರ್ಲ್ಸ್ರಲ್ಲಾದರೂ ಚೆನ್ನಾಗಿ ಬರಲಿ. ಸೊ ಇದು ತಿನ್ನೋದಿರುತ್ತೆ, ಇದನ್ನು ಎತ್ತಿಟ್ಬಿಡ್ತೀನಿ. ಸಾಕು, ಇವಾಗ ಒಂದು ತಿಂದಿದ್ದೀನಿ ಬಿಕಾಸ್ ಐ ವಾಂಟ್ ಟು ಎಂಜಾಯ್ ದಟ್ ಆ್ಯಂಡ್ ಈಟ್. ಸೊ ಎಷ್ಟೊಂದು ವರ್ಷ ಆದಮೇಲೆ ನಾನು ಆ್ಯಕ್ಚುಲಿ ಕಿಂಡರ್ ಜಾಯ್ ತಿಂದಿದ್ದು. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಇದರಲ್ಲೂ ಏನೋ ಬೇಡದೇ ಇರೋದೇ ಬಂದಿದೆ. ಲೆಟ್ಸ್ ಸಿ ವಾಟ್ ಇಟ್ ಇಸ್. ಈ ಥರ ಸ್ಟಿಕ್ಕರ್ಸ್ ಎಲ್ಲ ಕೊಡ್ತಿದ್ರು ಆವಾಗ, ಈಗಲೂ ಕೊಡ್ತಿದ್ದಾರೆ. ಲುಕ್ ಎಟ್ ದಿಸ್, ಸೋ ಕ್ಯೂಟ್. ಆ್ಯಂಡ್ ಮ್ಯಾನ್ಯುವಲ್ ಎಲ್ಲ ಇರುತ್ತೆ ಇದರಲ್ಲಿ, ವಾರ್ನಿಂಗ್ ಎಲ್ಲ ಏನೇನೋ ಕೊಟ್ಟಿದ್ದಾರೆ. ಲೆಟ್ಸ್ ಸಿ ವಾಟ್ ಇಟ್ ಇಸ್. ಓ, ದಿಸ್ ಇಸ್ ಸೋ ಕ್ಯೂಟ್. ಇದರಲ್ಲಿ ನಾನು ಬರಿಬೋದು, ಬರೆಯೋದೇನೋ ಕೊಟ್ಟಿದ್ದಾರೆ ನನಗೆ. ಓ ಗೈಸ್, ದಿಸ್ ಇಸ್ ಕಲರ್ ಮಾಡ್ಬೋದು. ಯಾ, ಐ ಲೈಕ್ ಡಿಟ್. ಚೆನ್ನಾಗಿದೆ, ಇದು ಬರ್ತಿದೆ. ಅಟ್ಲೀಸ್ಟ್ 50 ರೂಪೀಸ್ ಈ ಥರದ್ದು ಏನೋ ಒಂದು ಯೂಸ್ಫುಲ್ ಥಿಂಗ್ ಬರಬೇಕು, ಇದು ಬರ್ತಿದೆ ಆ್ಯಕ್ಚುಲಿ. ಸೊ ನಾವು ಲೆಟ್ಸ್ ಓಪನ್ ದಿಸ್ ಪಿಂಕ್ ಎಡಿಷನ್. ಗೊತ್ತು ನೀವು ಎಲ್ಲರೂ ಈ ಪಿಂಕ್ ಎಡಿಷನ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ಏನು ಗಿಫ್ಟ್ ಬಂದಿರುತ್ತೆ, ಏನಾದರೂ ಆಕ್ಸೆಸರೀಸ್ ಬಂದಿರುತ್ತಾ, ಬಿಕಾಸ್ ವ್ಯಾಲೆಂಟೈನ್ಸ್ ವೀಕ್ಗೆ ಅಂತಲೇ ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಲೆಟ್ಸ್ ಸಿ ವಾಟ್ ಐ ಹ್ಯಾವ್ ಗಾಟ್. ಇದು ಜಸ್ಟ್ ಲಕ್ ಅಷ್ಟೇ. ನಮ್ದೇನು ಲಕ್ ಇರುತ್ತಲ್ಲ ಅದ್ರ ಮೇಲೆ ಬಂದಿರುತ್ತೆ. ಒಬ್ಬೊಬ್ರಿಗೆ ಚೆನ್ನಾಗಿ ಬಂದಿರುತ್ತೆ, ಒಬ್ಬೊಬ್ರಿಗೆ ಚೆನ್ನಾಗಿಲ್ದೇ ಇರೋದು ಬಂದಿರುತ್ತೆ. ಐ ಥಿಂಕ್ ಆಕ್ಸೆಸರೀಸೇ ಇರಲಿ ಅಂತ, ಬಟ್ ಏನಾದ್ರು ಬೇರೆ ಬಂದಿದೆ. ನೋಡೋಣ ಇದರಲ್ಲಿ ಏನಿದೆ ಅಂತ. ಈ ರಿಂಗ್ ಇದು ನನಗೆ ಚಿಕ್ಕ ವಯಸ್ಸಲ್ಲಿ ಕೂಡ ಒಂದ್ಸತಿ ಬಂದಿತ್ತು. ಸೇಮ್ ಥಿಂಗ್ ಐ ಗಾಟ್ ಇನ್ ಟಾಟಾಯ್ಸಲ್ಲಿ ನನಗೆ ಒಂದು ಸಿಕ್ಕಿತ್ತು, ಬ್ಲೂ ಕಲರ್ ಟಾಟಾಯ್ಸ್ ಅದು. ಸೊ ನಾನು ಹೇಳಿಲ್ವಾ, ನನಗೆ ಏನೋ ಈ ಥರದ್ದು ಏನೋ ಬೇಡದೇ ಇರೋದು, ಅವಶ್ಯಕತೆ ಇಲ್ಲದೆ ಇರೋದೇ ಬರೋದು. ಸಮಥಿಂಗ್ ಲೈಕ್ ದಿಸ್ ರಿಂಗ್, ಇದು ಈ ಥರ ಹಾಕ್ಕೊಳ್ಳೋದು ರಿಂಗ್. ನನಗೆ ಯಾವ ಕೈಗೆ, ಇದೊಂದು ಪುಟಾಣಿ ಕೈಗೆ ಆಗುತ್ತೆ ಅಷ್ಟೇ ಇದು. ಸೊ ಇದು ಹಂಗೆ ಇಲ್ಲಿ. ನೆಕ್ಸ್ಟ್ ನೋಡೋಣ. ಇದು ಆ್ಯಕ್ಚುಲಿ ಫಿಕ್ಸ್ ಮಾಡಬೇಕು. ಇದಕ್ಕೇನೋ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ, ಏನೋ ಸ್ಟಿಕ್ಕರ್ಸ್ ಎಲ್ಲ ಇದೆ. ಇದು ಫಿಗರ್ ಔಟ್ ಮಾಡೋಣ ಆಮೇಲೆ. ಆ್ಯಂಡ್ ಲಾಸ್ಟ್, ಐ ಹೋಪ್ ಇದರಲ್ಲಾದರೂ ಇರುತ್ತೆ ಅಂತ. ಲೆಟ್ಸ್ ಸಿ. ಐ ಥಿಂಕ್ ಇದರಲ್ಲಿ ಏನಾದರೂ ಜುವೆಲ್ಸ್ ಬಂದಿರಲಿ, ನಾನು ಅಷ್ಟು ಖರ್ಚು ಮಾಡಿರೋದಕ್ಕಾದರೂ. ಏನೋ ಇದು ಯೂನಿಕ್ ಒಂದು, ಮತ್ತೆ ರಿಂಗೆ ಅನಿಸುತ್ತೆ. ಲುಕ್ ಅಟ್ ದಿಸ್. ಮತ್ತೆ ರಿಂಗೇನಾ? ಅಗೇನ್ ಇಟ್ಸ್ ಎ ರಿಂಗ್. ಲುಕ್ ಅಟ್ ದಿಸ್, ಸೇಮ್ ಪೀಸ್. ಮತ್ತೆ ರಿಂಗೇ ಬಂದಿದೆ ನನಗೆ, ಈ ಥರ ರಿಂಗ್ ಇದು. ಸೊ ವೇಸ್ಟ್ ಆಫ್ ಮನಿ. ಎರಡು ಕೈಗೂ ಹೀಗೆ ಹಾಕೊಬೋದು. ಸೊ ಯಾ, ದಟ್ಸ್ ಇಟ್. ಏನು ಮಾಡೋಕ್ಕಾಗಲ್ಲ. ಆಗಲೇ ಹೇಳಿದಾಗೆ ಇಟ್ಸ್ ಪ್ಯೂರ್ಲಿ ಲಕ್. ಇದೇನೋ ರೇನ್ ಡೀರು ಮತ್ತು ಬಟರ್ಫ್ಲೈ ಆ್ಯಂಡ್ ದಿಸ್ ಇಸ್ ಸೋ ಕ್ಯೂಟ್. ಯಾವುದೋ ಪ್ರಾಣಿದು ಇದು. ಐ ಥಿಂಕ್ ಇದ್ರ ಮುಖವಾಡ ಇದು. ಲೆಟ್ಸ್ ಸಿ. ದಿಸ್ ಇಸ್ ಸೋ ಕ್ಯೂಟ್. ಅಸ್ಥೆಟಿಕ್ ಆಗಿದೆ ಇದು. ಆ್ಯಂಡ್ ಇದನ್ನೆಲ್ಲಿ ಫಿಕ್ಸ್ ಮಾಡೋದು? ಐ ಗೆಸ್ ಹಿಯರ್. ಮತ್ತು ಇದನ್ನು ಹೇಗೆ ಹಾಕ್ಕೊಳ್ಳೋದು? ಇದು ಫಿಗರ್ ಔಟ್ ಮಾಡೋದೇ ಸಿಕ್ಕಾಬಿಟ್ಟೆ ಟಫ್ ಟಾಸ್ಕ್. ಈಗ ಏನೋ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಜಸ್ಟ್ ಇದನ್ನು ಹಾಗೆ ಇಟ್ಕೊಳ್ಳೋದು. ಹೇಗೆ ಹಾಕೋದಿದು? Guys, I got this. This is like this something. Butterfly. Look at this. Not so pretty. ಇದು ಸುಮ್ಮನೆ ಆಟ ಆಡೋಕ್ಕೆ ಹಾಗೆ ಇಟ್ಕೊಳ್ಳೋದಷ್ಟೇ. ಸೊ ಡಿಸಪಾಯಿಂಟಿಂಗ್. ಕಿಂಡರ್ ಜಾಯ್. ನನಗೆ ಇಷ್ಟರಲ್ಲಿ ಇಷ್ಟ ಆಗಿದ್ದು ಯಾವುದು ಅಂತ ಅಂದರೆ ಇದು. ಬಿಕಾಸ್ ಏನೋ ಒಂದು ಯೂಸ್ಫುಲ್ ಥಿಂಗ್ ಆದರೂ ಇದೆ ಇದರಲ್ಲಿ. ಏನೋ ಡ್ರಾಯಿಂಗ್ ಎಲ್ಲ ಮಾಡ್ಬೋದು. ಐ ಡೋಂಟ್ ನೋ ಎಷ್ಟು ಮಟ್ಟಕ್ಕೆ ಅದು ಬರೆಯುತ್ತೆ ಅಂತ. ಇದು ಎರಡಕ್ಕೋಸ್ಕರ ನಾನು 200 ರೂಪೀಸ್ ಖರ್ಚು ಮಾಡಿದ್ದೀನಿ. ಸೊ ಯಾ, ದ್ಯಾಟ್ಸ್ ಇಟ್. ಇಟ್ಸ್ ಓಕೆ, ಬಟ್ ಇಟ್ ವಾಸ್ ಫನ್. ಆ ಎಕ್ಸೈಟ್ಮೆಂಟ್ ಇತ್ತು ಏನು ಬರುತ್ತೋ ಅಂತ. ಬಟ್ ಎಲ್ಲರಿಗೂ, ಎಷ್ಟೊಂದು ಜನಕ್ಕೆ ನಾನು ನೋಡಿರೋ ಪ್ರಕಾರ ಎಷ್ಟೊಂದು ಜನಕ್ಕೆ ಇಯರಿಂಗ್ಸ್ ಥರ ಮತ್ತು ಈ ನೆಕ್ ಚೈನ್ ಅದೆಲ್ಲ ಸಿಕ್ಕಿತ್ತು. ಐ ಥಾಟ್ ಸಿಗ್ಬೋದು ಅಂತ. ಬಟ್ ದಟ್ಸ್ ಫೈನ್. ಮೇ ಬಿ ಅಡ್ವರ್ಟೈಸಿಂಗ್ ಟ್ರಿಕ್ ಇರ್ಬೋದು, ಪರ್ಚೇಸ್ ಮಾಡಲಿ ಅಂತ. ಐ ಡೋಂಟ್ ನೋ.
ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಫೇವ್ರೆಟ್ ಚಾಕ್ಲೇಟ್ ಯಾವುದು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರನ್ನೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ಎಂಡ್. ಬಾಯ್.